ನಮಸ್ಕಾರ. 99% ಸೋಲುವ ಪಂದ್ಯವನ್ನ ಗೆದ್ದುಕೊಂಡ ಪಂಜಾಬ್ ಕೊನೆಯಲ್ಲಿ ಕಮಾಲ್ ಮಾಡಿದ ಕೂಪರ್ ಕೊನಾಲಿ. ನಡೆಯಿತು ದೊಡ್ಡ ಹೈಡ್ರಾಮಾ. ಹಾಗಾದರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿಯನ್ನು ಅಷ್ಟಕ್ಕೂ ನಿನ್ನೆ ನಡೆದ IPL ನ ಪಂಜಾಬ್ ಹಾಗೂ ಗುಜರಾತ್ ನಡುವಿನ ಹೈ ವೋಲ್ಟೇಜ್ ಪಂದ್ಯ ಹೇಗಿತ್ತು ಗೊತ್ತಾ? ಹೀಗಿದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದರೆ ಅದಕ್ಕಿಂತಲೂ ಮುನ್ನ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸೊ ದಯವಿಟ್ಟು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ. ಹೌದು, 2026ರ ಇಂಡಿಯನ್ ಪ್ರೀಮಿಯರ್ ಲೀಗ್ನ 4ನೇ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ತಂಡ ಭರ್ಜರಿ ಜಯ ಸಾಧಿಸಿದೆ. ಮುಲ್ಲನ್ಪುರ್ನ ಮಹಾರಾಜ್ ಯದುವೀರ್ ಸಿಂಗ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಗುಜರಾತ್ ಟೈಟಾನ್ಸ್ ವಿರುದ್ಧದ ಈ ಪಂದ್ಯದಲ್ಲಿ ಟಾಸ್ ಗೆದ್ದ ಪಂಜಾಬ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ಬೌಲಿಂಗ್ ಆಯ್ದುಕೊಂಡರು. ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಟೈಟಾನ್ಸ್ ತಂಡ ಉತ್ತಮ ಆರಂಭವನ್ನ ಪಡೆದುಕೊಂಡಿರಲಿಲ್ಲ. ಆರಂಭಿಕನಾಗಿ ಕಣಕ್ಕಿಳಿದಿದ್ದಂತಹ ಸಾಯಿ ಸುದರ್ಶನ್ ಕೇವಲ 13 ರನ್ ಗಳಿಸಿ ವಿಕೆಟ್ ಒಪ್ಪಿಸಿದರು. ಈ ಹಂತದಲ್ಲಿ ಜೊತೆಗೂಡಿದ ಶುಭ್ಮನ್ ಗಿಲ್ ಹಾಗೂ ಜಾಸ್ ಬಟ್ಲರ್ ಉತ್ತಮ ಜೊತೆಯಾಟದೊಂದಿಗೆ ತಂಡಕ್ಕೆ ಆಸರಿಯಾಗಿ ನಿಲ್ಲುತ್ತಾರೆ. ಗುಜರಾತ್ ಟೈಟನ್ಸ್ ತಂಡದ ಮೊತ್ತ 83 ರನ್ ಆಗಿದ್ದ ವೇಳೆ ನಾಯಕ ಶುಭ್ಮನ್ ಗಿಲ್ 39 ರನ್ ಬಾರಿಸಿ ಯಜುವೇಂದ್ರ ಚಹಲ್ ರವರಿಗೆ ವಿಕೆಟ್ ಒಪ್ಪಿಸುತ್ತಾರೆ. ಇದರ ಬೆನ್ನಲ್ಲೇ ಗ್ಲೆನ್ ಫಿಲಿಪ್ಸ್ ಕೂಡ 25 ರನ್ಗಳಿಗೆ ವಿಕೆಟ್ ಕೈ ಚೆಲ್ಲಿದರು. ನಂತರ ಜಾಸ್ ಬಟ್ಲರ್ ಅವರ ಆಟ 38 ರನ್ಗಳಿಗೆ ನಿಂತು ಹೋಯಿತು. ಇದಾದ ಬಳಿಕ ಬಂದ ವಾಷಿಂಗ್ಟನ್ ಸುಂದರ್ 18, ಶಾರುಖ್ ಖಾನ್ 4 ಹಾಗೂ ರಾಹುಲ್ ಟೆವಾಟಿಯಾ ಕಡೆಯಿಂದ 11 ರನ್ಗಳ ಉತ್ತಮ ಕೊಡುಗೆ ಕಂಡು ಬಂದಿತು ಸ್ನೇಹಿತರೆ. ಪರಿಣಾಮವಾಗಿ ಗುಜರಾತ್ ಟೈಟನ್ಸ್ ತಂಡವು 20 ಓವರ್ಗಳಲ್ಲಿ 6 ವಿಕೆಟ್ ಪಡೆದುಕೊಂಡು 162 ರನ್ ಗಳಿಸಷ್ಟೇ ಶಕ್ತವಾಯಿತು. ಅತ್ತ ಪಂಜಾಬ್ ತಂಡದ ಪರ ಕನ್ನಡಿಗ ವಿಜಯ್ ಕುಮಾರ್ ವೈಶಾಖ್ ರವರು ಪ್ರಮುಖ 3 ವಿಕೆಟ್ ಕಬಳಿಸಿ ಮಿಂಚಿದರು ಮತ್ತು 20 ಓವರ್ಗಳಲ್ಲಿ 163 ರನ್ಗಳ ಗುರಿ ಪಡೆದ ಪಂಜಾಬ್ ಕಿಂಗ್ಸ್ ತಂಡವು ಕೂಡ ನಿರೀಕ್ಷಿತ ಆರಂಭ ಪಡೆದುಕೊಂಡಿರಲಿಲ್ಲ. ಆರಂಭಿಕ ದಾಂಡಿಗ ಪ್ರಿಯಾಂಶ್ ಆರ್ಯ 7 ರನ್ ಬಾರಿಸಿ ಕಗೇಸೋರ ಬಾಡಗೆ ವಿಕೆಟ್ ಒಪ್ಪಿಸಿದರು. ಆದರೆ ತಂಡವನ್ನ ಆರಂಭಿಕ ಆಘಾತದಿಂದ ಪಾರು ಮಾಡುವಲ್ಲಿ ಪ್ರಭ್ಸಿಮ್ರನ್ ಸಿಂಗ್ ಹಾಗೂ ಕೂಪರ್ ಕೊನಾಲಿ ಯಶಸ್ವಿಯಾಗ್ತಾರೆ. ಮೊದಲ ವಿಕೆಟ್ ಪತನದ ಬಳಿಕ ಬಿರುಸಿನ ಬ್ಯಾಟಿಂಗ್ ಪ್ರದರ್ಶಿಸಿದ ಈ ಜೋಡಿ ಪವರ್ ಪ್ಲೇನಲ್ಲಿ ತಂಡದ ಮೊತ್ತವನ್ನು 55ಕ್ಕೆ ತಂದು ನಿಲ್ಲಿಸಿದರು. ಇದಾದ ಬಳಿಕ ಭರ್ಜರಿ ಹೊಡೆತಕ್ಕೆ ಮುಂದಾಗಿ ಪ್ರಭ್ಸಿಮ್ರನ್ ಸಿಂಗ್ 38 ರನ್ ಬಾರಿಸಿ ಕ್ಯಾಚ್ ನೀಡಿ ನಿರ್ಗಮಿಸಿದರು. ಅದಾದ ಬಳಿಕ ಬಂದ ಶ್ರೇಯಸ್ ಅಯ್ಯರ್ ಕೂಡ ಬಿರುಸಿನ ಆರಂಭ ಪಡೆದರಾದರೂ 18 ರನ್ ಗಳಿಸಿ ಇನ್ನಿಂಗ್ಸ್ಗೆ ಅಂತ್ಯ ಹಾಡಿದರು. ಇವರಿಗೆ ಇಂಜುರಿ ಕೂಡ ಇದೇ ಹಂತದಲ್ಲಿ ಆಗಿತ್ತು ಅಂತ ಹೇಳಬಹುದು. ಇದರ ಬೆನ್ನಲ್ಲೇ ನೆಹಲ್ ವಧೇರಾ ಬಂದಷ್ಟೇ ಬೇಗವಾಗಿ ಪೆವಿಲಿಯನ್ ಸೇರ್ಕೊಳ್ತಾರೆ. ನಂತರ ಶಶಾಂಕ್ ಸಿಂಗ್ ಕೂಡ ಒಂದಂಕಿ ಮೊತ್ತಕ್ಕೆ ಸುಸ್ತಾದರೆ ಮಾರ್ಕಸ್ ಸ್ಟೋಯ್ನಿಸ್ ಡಕೌಟ್ ಆಗ್ತಾರೆ. ಈ ಎಲ್ಲಾ ವಿಕೆಟ್ಗಳನ್ನ ಪ್ರಸಿದ್ಧ ಕೃಷ್ಣ ಪಡೆಯುತ್ತಾರೆ. ಇದ್ಯಾಗೂ ಮತ್ತೊಂದು ಕಡೆ ಜವಾಬ್ದಾರಿಯುತ ಬ್ಯಾಟಿಂಗ್ ಪ್ರದರ್ಶಿಸಿದ ಆಸೀಸ್ ದಾಂಡಿಗ ಕೂಪರ್ ಕೊನಾಲಿ 34 ಎಸೆತಗಳಲ್ಲಿ ಚೊಚ್ಚಲ ಅರ್ಧಶತಕ ಪೂರೈಸಿದರು. ಅಷ್ಟೇ ಅಲ್ಲದೆ ಕೊನೆ ತನಕ ಏಕಾಂಗಿ ಹೋರಾಟವನ್ನ ಮುಂದುವರಿಸಿ ಕೊನಾಲಿ 44 ಎಸೆತಗಳಲ್ಲಿ 5 ಭರ್ಜರಿ 6 ಹಾಗೂ 5 4ಗಳೊಂದಿಗೆ ಆಜೆಯ 72 ರನ್ ಬಾರಿಸಿದರು. ಈ ಮುಖ್ಯವಾಗಿ ಪಂಜಾಬ್ ಕಿಂಗ್ಸ್ ತಂಡವನ್ನ 19.1 ಓವರ್ಗಳಲ್ಲಿ ಗುರಿ ತಲುಪಿಸಿ 3 ವಿಕೆಟ್ಗಳ ರೋಚಕ ಜಯ ತಂದುಕೊಡ್ತಾರೆ. ಇದರೊಂದಿಗೆ ಪಂಜಾಬ್ ಮೊದಲ ಪಂದ್ಯದಲ್ಲೇ ಗೆಲುವು ಪಡೆದುಕೊಂಡು ಟೂರ್ನಿಯನ್ನ ಶುಭಾರಂಭದೊಂದಿಗೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಬಹುದು. ಇದಲ್ಲದೆ 2 ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ಕೂಡ PBKS ಗಳಿಸಿಕೊಂಡಿದೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.